ಸತ್ತೋಷ್ ಹೇಳಿದ್ದಾರೆ ಸರ್. ಇವತ್ತು ಬಿಜೆಪಿ ಅಂದರೆ ಇಡಿ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ನಂಬ್ಕೊಂಡಿದ್ದಾರೆ. ಉದ್ದೇಶ ಏನು ಸರ್? ಅಲ್ಲ, ನಾವೇನು ಹೇಳ್ತಾ ಇದ್ದೀವಿ, ಇಡಿ ಯಾವ ರೀತಿ ಕೇಂದ್ರ ಸರ್ಕಾರ ದುರುಪಯೋಗ ಪಡಿಸ್ಕೊಂತಕ್ಕಂಥದ್ದು ಒಂದು ಉದಾಹರಣೆನೇ. ಕಳೆದ 10 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಐ ಆಮ್ ಗಿವಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ರೆಕಾರ್ಡ್. ಮೋರ್ ದೆನ್ 3000 ಕೇಸಸ್ ಕಳೆದ 10 ವರ್ಷದಿಂದ ಇಡಿ ಅವರು ರೈಡ್ ಮಾಡಿದ್ದಾರೆ. ಕೇವಲ 25% ಕೇಸಸ್ ಮಾತ್ರ ಪರ್ಸ್ಯೂ ಆಗಿದೆ. ಇನ್ನು ಉಳಿದ 75% ಕೇಸಸ್ ಪರ್ಸ್ಯೂ ಆಗಿಲ್ಲ. ಇರತಕ್ಕಂಥ 3000 ಕೇಸಸ್ನಲ್ಲಿ 95% ಕೇಸಸ್ ಇಸ್ ಓನ್ಲಿ ಅನ್ ಅಪೋಸಿಷನ್ ಲೀಡರ್ಸ್ ಆ್ಯಂಡ್ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ. ಉದ್ದೇಶ ಏನು? ಎಲ್ಲೆಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಬಿ ಜೆ ಪಿ ಇರಲ್ಲ, ಕಾಂಗ್ರೆಸ್ ಆಗಿರಲಿ, ಬೇರೆ ಯಾವ ರೀಜನಲ್ ಪಾರ್ಟಿಗಳು ಇರ್ತವೆ, ಅದು ಹೋಗಿ ಡಿಸ್ಟೆಬಿಲೈಸ್ ಮಾಡಬೇಕು, ಅವ್ರಿಗೆ ಕೆಟ್ಟ ಹೆಸರು ತರಬೇಕೆಂಬ ಉದ್ದೇಶ ಬಿಟ್ಟರೆ ಇನ್ನು ಯಾವ ರೀತಿ ಕೆಲಸ ಆಗ್ತಾ ಇಲ್ಲ. ಸರ್, ಈ ಕೇಸಲ್ಲಿ ಪದೇ ಪದೇ CM ಹೆಸರು ತರುವ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಅವ್ರನ್ನ ವ್ಯವಸ್ಥಿತವಾಗಿ ಸಿಕ್ಕಾಕ್ಸುವ ಪ್ರಯತ್ನ ನಡೀತಿದೆಯಾ ಅನ್ನೋದು? ಮತ್ತು ಅದೇ ತಾನೇ ಇರ್ತಕ್ಕಂಥದ್ದು. ಈಗ ದ ಕೇಸ್ ಇಟ್ ಸೆಲ್ಫ್ ಇಸ್ ದ ಗೌರ್ಮೆಂಟ್ ಆಫೀಸರ್, ಕನ್ಸರ್ನ್ ಗೌರ್ಮೆಂಟ್ ಆಫೀಸರೇ ಬಂದು ಸುಮೋಟೋ ಕೇಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಅಂದರೆ ಗುಜರಾತ್ ಮಾದರಿ ಅಥವಾ ದೆಹಲಿ ಮಾದರಿಯಲ್ಲಿ CMನ ಬಂಧನ ಮಾಡುವ ಪ್ರಯತ್ನ ಆಗ್ತದೆ ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಅದು ಅಂದರೆ ಇಡಿ ಅದರ ಕೆಲಸ ಮಾಡ್ತಿದೆ, ಇದರಲ್ಲಿ ಯಾವುದೇ ರೀತಿ ಒತ್ತಡ ಇರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ, ಕಳೆದ 2 ವಾರದಿಂದ ಸದನದಲ್ಲಿರ್ತಕ್ಕಂಥದ್ದು ರೂಟಿಂಗ್ ಬಿ ಜೆ ಪಿಯವ್ರು ಮಾತನಾಡ್ತಕ್ಕಂಥ ಮಾತು. ಈಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು, ಮಾಜಿ ಸಚಿವರಾಗಿದ್ದ ನಾಗೇಂದ್ರ ರಿಸೈನ್ ಕೂಡ ಮಾಡಿದ್ದಾರೆ. ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ದುಡ್ಡು ಸೀಸ್ ಆಗಿದೆ. SIT ದುಡ್ಡು ರಿಕವರ್ ಮಾಡಿದೆ. ಬೇರೆ ದುಡ್ಡಿನಲ್ಲಿರ್ತಕ್ಕಂಥ ಫ್ರೀಸ್ ಕೂಡ ಆಗಿದೆ. ತಪ್ಪಿಸ್ತರಿಗೆ ಏನು ಅದು ಏನು ಕಾನೂನು ಪ್ರಕಾರವಾಗಿ ಅವ್ರಿಗೇನು ಕ್ರಮ ತಗೋಬೇಕು ಎಲ್ಲ ನಡೀತಾನೆ ಇದೆ. ಅದನ್ನೆಲ್ಲ ಬಿಟ್ಬಿಟ್ಟು, ಆ ತನಿಖೆಯನ್ನು ಬಿಟ್ಬಿಟ್ಟು ನೇರವಾಗಿ CMಗೆ ಮಾತನಾಡಬೇಕು, CM ಪರನೇ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಒಂದು ಷಡ್ಯಂತ್ರ ನಿನ್ನೆ ತಾನೇ ಕಾಗೇರು ಕೂಡ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಿದ್ದಾರೆ. ಅವರು ನೇರವಾಗಿ ಯಕ್ಷಕರಿಂದನೇ ದುಡ್ಡು ಹೋಗಿದೆ ಅಂತ ಹೇಳಿದ್ದಾರೆ. ಅವ್ರು ಯಾವುದು ನಿಗಮ ಬಗ್ಗೆ ಮಾತನಾಡ್ತಲ್ಲ. ಇದೆಲ್ಲ ಎಲ್ಲೋ ಜಾಗದಲ್ಲಿ ಜನರಿಗೆ ಮೆಂಟಲಿ ಪ್ರಿಪೇರ್ ಮಾಡಬೇಕು, ಮೀಡಿಯಾದಲ್ಲಿ ಸುಳ್ಳು ಹೇಳಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿಗೆ, ನಮ್ಮ ಸರ್ಕಾರಕ್ಕೆ ಇಲ್ಲಿ ಹೆಸರು ಕೆಟ್ಟು ತರಬೇಕಂತ ಇಡಿ ಮಾಡ್ತಕ್ಕಂಥ ಇದೊಂದು ಷಡ್ಯಂತ್ರ. ಇದು ಸದನದಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ ಸರ್? ಖಂಡಿತವಾಗಿ ಮಾಡ್ತೀವಿ. ಇಷ್ಟು ಸಚಿವರಾದಂಥ ಮಾತು. ಕ್ಯಾಮ್ರಾ ಪರ್ಸನ್ ದಯಾನಂದ ಬಚ್ಚೆ, KS ಮಾರುತಿ ನಾಯ್ಕ, BTV ಬೆಂಗಳೂರು.